ಹಾಂ ಹೌದು. ಇಲ್ಲ, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದು ಇದು ಎಲ್ಲ ಸುಮಾರು 104 ಶಾಸಕರಿಗೆ ಅವರು ಭೇಟಿಯಾಗಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಕೊಂದುಕತ್ತೆ ಬಗ್ಗೆ ವಿಚಾರವನ್ನು ಮಾಡಿದ್ದಾರೆ. ಏನೇನು ವಿಷಯಗಳಿವೆ. ಸೊ ಇವತ್ತು ಬಹುಶಃ ಎಲ್ಲ ಮಂತ್ರಿಗಳಿಗೆ ಮತ್ತು ಕೆಲವು ಚೇರ್ಮನ್ಸ್ಗೆಲ್ಲ ಅವರು ಭೇಟಿ ಆಗ್ತಾ ಇದ್ದಾರೆ. ಸೊ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವರ ಒಂದೆರಡು MLAsಗಳ ಒಂದು ಬೇಡಿಕೆ ಏನಿತ್ತು ಆ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರು. ಇವಾಗ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಯವ್ರ ಬಗ್ಗೆ ಭಯ. ಎಲ್ಲಿ ಅವರು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ. ಇದು ಅವಮಾನ. ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಅವರು ಸರಿಯಾಗಿ ತಿಳಿಸಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ತೋರಿಸ್ತಕ್ಕಂಥ ಒಂದು ಅವಮಾನ. ಯಾಕಂದರೆ ಇದು ಈ ಬ್ರಿಡ್ಜ್ ಆಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಅವರು ಸುಮಾರು 1 ತಿಂಗಳ ಹಿಂದೆಯೇ ಒಂದು ಪತ್ರ ಮುಖಾಂತರ ಅವರು ಬರೆದು ಹೇಳಿದ್ದಾರೆ, ನಾವು ಈ 14ನೇ ತಾರೀಕು ಬರೋಕ್ಕಾಗಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಇಂಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಇದೆ ಹಮ್ಮಿಕೊಂಡಿದ್ದಾರೆ. ಸೊ ಇದು ಈ ಒಂದು ಕಾರ್ಯಕ್ರಮ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಬಹುಶಃ ಕೇಂದ್ರದ ಸಚಿವರು ಅದನ್ನು ಕೇಳಿಸ್ಕೊಳ್ತಾ ಇಲ್ಲ. ಅದು ನಮ್ಮ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಅನ್ಯಾಯ ಮಾಡ್ಕೊಂಡು ಬಂದಿದೆ. ಈಗ ನಾವು ಕೊಟ್ಟಿರುವಂಥ ಒಂದು ತೆರಿಗೆ ಹಣದಲ್ಲಿ 4,75,000 ಕೋಟಿಯಲ್ಲಿ ನಮ್ಗೆ ಬರ್ತಾ ಇರೋದು ಕೇವಲ 52,000 ಕೋಟಿ. 1 ರೂಪಾಯಿ ಕೊಟ್ಟರೆ ಕೇವಲ 13 ರೂಪಾಯಿ ನಮಗೆ 13 ಪೈಸೆ ನಮಗೆ ಬರ್ತಾ ಇದೆ. ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಕೇಳ್ತಾ ಇದ್ದೀವಿ. ಕಲ್ಯಾಣ ಕನ್ನಡ ಭಾಗಕ್ಕೆ ನಾವು ಪ್ರಧಾನಮಂತ್ರಿಗೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಬರೆದಿದ್ದಾರೆ. ಪೇ ಕಮಿಷನಲ್ಲೂ ಕೂಡ ಹೇಳಿದ್ದೀವಿ. ನಾವು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ 4,09,549 ಕೋಟಿಯಲ್ಲಿ 5,000 ಕೋಟಿ ನಾವು ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಗೆ ಕೊಡ್ತಾ ಇದ್ದೀವಿ. ಅಭಿವೃದ್ಧಿಗೋಸ್ಕರ ಬದಗಿಟ್ಟಿದ್ದೀವಿ. ಅದೇ ಕೇಂದ್ರ ಸರ್ಕಾರದ ಒಂದು ಬಜೆಟ್ಟು 50,65,000 ಕೋಟಿ. 50,65,000 ಕೋಟಿಯಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕನ್ನಡ ಭಾಗಕ್ಕೆ ಅವರು 5,000 ಕೋಟಿನೂ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮಾರು 19 ಜನ ಇವತ್ತು NDA MPsಗಳಿದ್ದಾರೆ. ಯಾರೂ ಕೂಡ ಒಂದು ತುಟಿ ಬಿಚ್ಚಿ ಒಂದು ಮಾತಾಡ್ತಾ ಇಲ್ಲ ಈ ವಿಷಯ ಬಗ್ಗೆ, ಅನ್ಯಾಯ ಆಗ್ತಾ ಇದೆ ಬಗ್ಗೆ. ಸೊ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಮೊಲತಾಯ ಧೋರಣೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಅದು ಈ ಒಂದು ನಾಡಿನ ಜನರು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಬಹುಶಃ ಅದೇ ಇರಬೇಕಲ್ಲ. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ಪತ್ರ ಮುಖಾಂತರ ಬರೆದ ನಂತರ ಇದೇ ಕಾರ್ಯಕ್ರಮ 1-2 ದಿವಸ ಬಿಟ್ಟು ಎಲ್ಲರೂ ಕೂಡ ಆ ಒಂದು ವೇದಿಕೆ ಮೇಲಿದ್ದರೆ ಸ್ಟೇಟ್ ಫಂಡ್ ಆಗಲಿ ಮತ್ತು ಸೆಂಟ್ರಲ್ ಫಂಡ್ ಆಗಲಿ ಎರಡೂ ಸೇರಿಸಿ ಮಾಡಿದರೆ ಅನುಕೂಲ ಆಗ್ತದಲ್ಲ. ಹೌದು, ಬಿ ಸರೋಜಾ ದೇವಿ ಅವರು ಒಬ್ಬ ಖ್ಯಾತ ನಟಿ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಭಿಮಾನಿಗಳು ಇವತ್ತು ಲಕ್ಷಾಂತರ ಒಂದು ಸಂಖ್ಯೆಯಲ್ಲಿ. ಬಹುಶಃ ಮಹಿಳಾ ಫಸ್ಟ್ ಸೂಪರ್ ಸ್ಟಾರ್ ಯಾರಂದರೆ ಅದು ಬಿ ಸರೋಜಾ ದೇವಿ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.